ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪುನೀತ್. ಈಗ ನೀವು ಎಲ್ಲರೂ ವಡಾ ಪಾವ್ ತಿಂದಿರ್ತೀರಾ, ಮತ್ತೆ ಪಾವ್ ಭಾಜಿ ಆ ಥರ ತಿಂದಿರ್ತೀರಾ. ಸೊ ಇದೇ ಫಸ್ಟ್ ಟೈಮ್ ಮೈಸೂರಲ್ಲಿ ಚಿಕನ್ ಕೀಮಾ ಪಾವ್ ಮಾಡ್ತಿದ್ದಾರೆ. ಚಿಕನ್ ಕೀಮಾ ಪಾವ್ ಮತ್ತು ಎಗ್ ಕೀಮಾ ರೋಲ್ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲಪ್ಪ ಅಂದರೆ ನಮ್ಮ ಮೈಸೂರಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಭಾರತಿ ವಿದ್ಯಾಭವನ್, ಅದು ಭಾರತಿ ವಿದ್ಯಾಭವನ್ ಪಕ್ಕದಲ್ಲೇ ನಿಮಗೆ ಚಂದ್ರಿಕಾ ಕೈಮಾ ಸೆಂಟರ್ ಅಂತ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೆಂಗಿದೆ ಟೇಸ್ಟು, ಏನೇನು ಮಾಡ್ತಾರೆ ಅಂತ ನೋಡೋಣ, ಹಂಗೆ ಬನ್ನಿ. ಸೊ ಈಗ ಚಂದ್ರಿಕಾ ಚಿಕನ್ ಸೆಂಟರ್ದು ಚಿಕನ್ ಪಾವ್ ಸೆಂಟರ್ದು ಓನರ್ ಇಲ್ಲೇ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಅಂತೆಲ್ಲ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ಸರ್ ಈಗ ನಿಮಗೆ ಈ ಕೈಮಾ ಪಾವ್ ಅಂತ ಹೆಂಗ್ ಸರ್ ಬಂದು ಕಾನ್ಸೆಪ್ಟ್ ಮನಸ್ಸಲ್ಲಿ? ಸರ್ ನಾವು ಒಂದ್ಸಲ ಮನೆಯಲ್ಲಿ ನಮ್ಮ ಮಿಸ್ಸಸ್ ಮತ್ತೆ ನಮ್ಮ ತಾಯಿ ಅವರು 3 ಜನನು ಒಂದ್ಸಲ ಮಾಡಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡ್ದೋ. ಚಿಕನ್ ಕೈಮಾ ಪಾವ್ ಮತ್ತೆ ಚಿಕನ್ ಕೈಮಾ ಎಗ್ ರೋಲ್ ಫಸ್ಟ್ ಮಾಡಿ ಮನೆಯಲ್ಲಿ ಟೇಸ್ಟ್ ಮಾಡಿ ನೋಡ್ದೋ. ನಾವು ಚೆನ್ನಾಗಿ ಬರುತ್ತೆ, ಎಲ್ಲ ಮನೆ ಮಸಾಲೆನೇ ಎಲ್ಲ ಹಾಕೋದು, ಅಂಗಡಿ ಮಸಾಲೆ ಏನು ಹಾಕಲ್ಲ, ಮನೇಲೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮನೆ ಮಸಾಲೆನೇ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬಂತು. ಅದು ನೋಡ್ಕೊಂಡು ಅದು ತಿಂದು ಇದು ಮಾಡಿದ್ಮೇಲೆ ಆಮೇಲೆ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಯಾವಾಗ ಶುರು ಮಾಡ್ತಾ ಇದ್ದೀವಿ ಇಲ್ಲಿ ಆಯ್ತು ಸರ್, ಒಂದು 3 ತಿಂಗಳಾಯ್ತು. 3 ತಿಂಗಳಾಯ್ತು, 3-3.5 ತಿಂಗಳಾಯ್ತು. ಸರ್ ರೆಸ್ಪಾನ್ಸ್ ಹೆಂಗಿದೆ ಜನದು? ನಮ್ಮಲ್ಲಿ ತಿಂದಿರೋರು ಯಾರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಎಲ್ಲರೂ ಚಿಕನ್ ಕೈಮಾ ಪಾವು ಮತ್ತೆ ಚಿಕನ್ ಕೈಮಾ ಎಗ್ ರೋಲು ತುಂಬಾ ಲೈಕ್ ಮಾಡಿದ್ದಾರೆ, ಮತ್ತೆ ಜಾಸ್ತಿ ಅದನ್ನ ಇಷ್ಟಪಡ್ತಾ ಇದ್ದಾರೆ. ಫಾಸ್ಟ್ ಮೂವಿಂಗು ಅದೇ ಇರೋದು. ಓಕೆ ಸರ್, ಈಗ ನಾವು ಟ್ರೈ ಮಾಡೋಣ ಹೆಂಗಿದೆ ಅಂತ ನೋಡೋಣ ಸರ್. ನೀವು ಸರ್, ಸೊ ಇವಾಗ ನಮ್ಗೆ ಏನು ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ ಚಿಕನ್ ಕೈಮಾ ಪಾವ್ ಮಾಡ್ತಾ ಇದ್ದೀನಿ. ಚಿಕನ್ ಕೈಮಾ ಪಾವ್ ಮಾಡ್ತಾ ಇದ್ದೀರಾ? ಬಟರ್ ಚಿಕನ್ ಕೈಮಾ ಪಾವ್. ಸೊ ಅದು ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಬಟರ್ ಬೆಣ್ಣೆ ಹಾಕ್ತಾ ಇದ್ವಿ. ಸೊ ಸ್ವಲ್ಪ ತವ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂತೀರಾ, ಸ್ವಲ್ಪ ಪಾವ್ ಸ್ವಲ್ಪ ಬೆಣ್ಣೆ ಹಾಕೊಂತೀರಾ ಸರ್? ಹೌದು. ಸೊ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೊಂತಾರೆ, ಸ್ವಲ್ಪ ಈರುಳ್ಳಿ ಹಾಕ್ತೀವಿ. ಅದು ಆಯಿಲ್ ಹಾಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಂಡು, ಅದಾದ್ಮೇಲೆ ಮನೇಲೆ ಮಾಡ್ಕೊಂಡು ಇದು ನೋಡಿ ಚಿಕನ್ ಕೀಮಾ. ಇದು ಚಿಕನ್ ಮನೇಲೆ ಪ್ರಿಪೇರ್ ಮಾಡಿರೋದು. ಹಾ ಸರ್, ಇದು ಚಿಕನ್ನ ನೀಟಾಗಿ ಬರೀ ಬ್ರಷ್ ಪೀಸ್ ಮಾತ್ರ ತಗೊಂಡು ಆ ಬ್ರಷ್ ಪೀಸ್ನ ಕೈಮಾ ಥರ ಮಾಡಿಸಿ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡು ಮನೇಲೆ ಮಸಾಲೆ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ಇದು ಚಿಲ್ಲಿ ಬರೀ ಒಂದು ಚಿಲ್ಲಿ ಪೌಡರ್ ಮತ್ತು ಇನ್ನೊಂದು ಸಲ ಹಾಕೊಂಡಿದ್ದು ಇದು ಗರಂ ಮಸಾಲಲ್ಲ, ಇದು ಚಾಟ್ ಮಸಾಲ. ಸೊ ಸ್ವಲ್ಪ ಚಿಲ್ಲಿ ಮಸಾಲ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡಿದ್ದಾರೆ. ಅದೆರಡು ಹಾಕೊಂಡು ಸ್ವಲ್ಪ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಒಂದ್ ಕಡೆ ಅದು ನಮ್ದು ಕೀಮಾ ಏನಿದೆ, ಕೀಮಾ ರೆಡಿ ಆಗುತ್ತೆ. ಇನ್ನೊಂದ್ ಕಡೆ ಪಾವ್ಗೆ ಸ್ವಲ್ಪ ಬೆಣ್ಣೆ ಹಾಕೊಂಡಿದಾರಲ್ಲ, ಪಾವ್ನ ಸ್ವಲ್ಪ ಸುಟ್ಕೊಂತಾ ಇದ್ದಾರೆ. ಆಮೇಲೆ ಪುದೀನಾ ಚಟ್ನಿ ಮನೇಲೆ ಪ್ರಿಪೇರ್ ಮಾಡಿರೋದು. ಇದು ಪುದೀನಾ ಚಟ್ನಿ ಸರ್? ಪುದೀನಾ ಚಟ್ನಿ. ಸೊ ನೆಕ್ಸ್ಟ್ ಆದ್ಮೇಲೆ ಸ್ವಲ್ಪ ಪುದೀನಾ ಚಟ್ನಿ ಹಾಕೊತಾ ಇದ್ದಾರೆ. ಇದು ಸಹ ಅಷ್ಟೇ ಮನೇಲೆ ಮಾಡ್ಕೊಂಡ್ ಬಂದಿರೋದಂತೆ. ಸೊ ಯಾವುದು ಔಟ್ ಸೈಡ್ ತರ್ಸಲ್ಲ. ಸೊ ಇಷ್ಟಾದ್ಮೇಲೆ ನೀಟಾಗಿ ಅದನ್ನ ಸ್ವಲ್ಪ ಬ್ರೆಡ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಎಲ್ಲ ಆದ್ಮೇಲೆ ಅದ್ಮೇಲೆ ಸ್ವಲ್ಪ ಪುದೀನಾ ಚಟ್ನಿ ಹಾಕ್ಬಿಟ್ಟು ಕೈಮಾ ಏನಿದ್ದೆಲ್ಲ ಆ ಕೈಮಾ ಆದ್ಮೇಲೆ ಹಾಕ್ಬಿಟ್ಟು ಎರಡು ಬಂದು ಮುಚ್ಕೊಡ್ತಾರೆ. ನೋಡೋಕೆ ಬರ್ಗರ್ ಥರ ಕಾಣುತ್ತೆ. ಬಟ್ ಇದು ಸೊ ಇದೇನೆ ನಮ್ಮದು ಚಿಕನ್ ಕೈಮಾ ಪಾವ್, ಬಟರ್ ಚಿಕನ್ ಕೈಮಾ ಪಾವ್, ಬಟರ್ ಚಿಕನ್ ಕೈಮಾ ಪಾವ್ ರೆಡಿ ಆಗಿದೆ. ಶೆಫ್ ನೋಡ್ಕೊಳ್ಳಿ, ಟೇಸ್ಟ್ ಮಾಡೋದಾಗ ಹೆಂಗಿದೆ ಅಂತ. ಸೊ ನೋಡಿ ಚಿಕನ್ ಕೀಮಾ ಪಾವ್ ಫಸ್ಟ್ ಬೈಟ್ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಬ್ರೆಡ್ ನಾರ್ಮಲ್ ಬ್ರೆಡ್ ತುಂಬ ಸಾಫ್ಟ್ ಇದೆ ಬ್ರೆಡ್, ಬಾಯಿಗೆ ಕೂಡ ಕರ್ಗೋಗುತ್ತೆ ಬ್ರೆಡ್. ಜೊತೆಗೆ ಆ ಕೀಮಾ ಮತ್ತೆ ಆ ಚಟ್ನಿ ಚೆನ್ನಾಗಿ ಒಳ್ಳೆ ಮ್ಯಾಚಿಂಗ್ ಆಗ್ತಾ ಇದೆ. ತುಂಬ ರಬ್ಬರ್ ಥರ ಅಂತ ಏನಿಲ್ಲ, ಕೀಮಾ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಚಿಕನ್ ಹಿಡಿದು ಸಾಫ್ಟಾಗಿ ಬೆಂದಿದೆ. ಸೊ ಮಸ್ಟ್ ಟ್ರೈ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇನ್ನೂ 2-3 ಐಟಮ್ ಆರ್ಡರ್ ಮಾಡ್ತೀನಿ. ಆರ್ಡರ್ ಮಾಡಿ ಅದೇ ಹೆಂಗಿದೆ ಟೇಸ್ಟು ಅಂತ ಹಿಂಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಈಗ ತಾನೇ
ಚಿಕನ್ ಕೈಮಾ ಪಾವ್ ತಿಂದ್ವಿ. ನೆಕ್ಸ್ಟ್ ಚಿಕನ್ ಕೈಮಾ ಎಗ್ ಪಾವ್ ಸರ್. ಚಿಕನ್ ಕೈಮಾ ಎಗ್ ರೋಲ್. ಚಿಕನ್ ಕೈಮಾ ಎಗ್ ರೋಲ್. ನೆಕ್ಸ್ಟ್ ಒಂದು ಚಿಕನ್ ಕೈಮಾ ಎಗ್ ರೋಲ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಮೇಕಿಂಗ್ ವಿಡಿಯೋ ನೋಡ್ಕೊಳ್ಳೋಣ. ಅದಕ್ಕೂ ಸೇಮ್ ಸ್ವಲ್ಪ ತವಾ ಮೇಲೆ ಎಣ್ಣೆ ಹಾಕೋತಾರೆ. ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಂತಾರೆ. ಈರುಳ್ಳಿ ಹಾಕೊಂಡು ಅದಕ್ಕೂ ಸ್ವಲ್ಪ ಕೈಮಾ ಬರುತ್ತೆ ಸರ್. ಕೈಮಾ ಸೇಮ್ ಕೈಮಾ ಬರುತ್ತೆ. ಅದಕ್ಕೂ ಸೇಮ್ ಕೈಮಾ ಹಾಕೋತಾರೆ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ. ಅದನ್ನ ಚೆನ್ನಾಗಿ ಎರಡು ಮಿಕ್ಸ್ ಆದ್ಮೇಲೆ ಅದನ್ನ ಸ್ವಲ್ಪ ಸೈಡ್ ಇಟ್ಕೋತಾರೆ. ಆ ತವಾ ಬಿಸಿ ಇದ್ದೇ ಇರುತ್ತೆ. ಸೊ ಸೆಂಟ್ರಲ್ಲಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಬರುತ್ತೆ, ಬಟ್ ತವಾ ಫುಲ್ಲು ಕಾದಿರುತ್ತೆ. ಅದನ್ನ ಒಂದ್ ಕಡೆ ಸೈಡ್ ಹಾಕೋತಾರೆ. ಸೈಡ್ ಹಾಕೊಂಡು ಇನ್ನು ಸ್ವಲ್ಪ ಆಯಿಲ್ ಹಾಕೋತಾರೆ. ಆದ್ಮೇಲೆ ಮಾತಾಡ ಮಧ್ಯದಲ್ಲಿ ಸ್ವಲ್ಪ ಹಾಲು ಹಾಕೊಂಡು. ಇದೇನು ಸರ್ ಇದು? ಪರೋಟಾನಾ? ಇದು ಮನೇಲೆ ಮಾಡ್ಕೊಂಡ್ರೆ ಹೆಂಗೆ ಸರ್? ಇಲ್ಲ ಇದು ಒಬ್ರು ಗಂಡ ಹೆಂಡ್ತಿರು ಮನೇಲೆ ಮಾಡ್ತಾರೆ. ಹೌದು, ಅವ್ರದ್ದು ತಗೊಳ್ಳೋದ ನೀವು? ಓಕೆ. ಸೊ ನೆಕ್ಸ್ಟ್ ಇದೊಂದು ಪರೋಟ ಹಾಕೊಂಡಿದ್ದಾರೆ. ಪರೋಟನ ನೀಟಾಗಿ ಸ್ವಲ್ಪ ಕಲ್ ಮೇಲೆ ಬೇಯಿಸ್ಕೊಂಡು ಅದಕ್ಕೆ ಒಂದು ಮೊಟ್ಟೆ. ಸೊ ಇಲ್ಲಿ ನೋಡಿ, ಇದು ಮೊಟ್ಟೆ, ಉಪ್ಪು, ಮತ್ತೆ ಸ್ವಲ್ಪ ಇದು ಖಾರದ ಪುಡಿ ಎಲ್ಲ ಹಾಕೊಂಡು, ಚಿಲ್ಲಿ ಮತ್ತೆ ಮೆಣಸು, ಓಕೆ, ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಒಂದ್ ಕಡೆ ನಮ್ದು ಪರೋಟ ಕಲ್ ಮೇಲೆ ಬೇಯ್ತಾ ಇದೆ, ಇನ್ನೊಂದ್ ಕಡೆ ಚಿಕನ್ ಕೈಮಾ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಇದು ಚಿಕನ್ ಕೈಮಾ ಎಗ್ ರೋಲ್ ಮಾಡೋದು ಪ್ರೊಸೀಜರ್. ಇದು ಫಸ್ಟ್ ನೋಡಿದ್ದು ನೀವು ಚಿಕನ್ ಕೈಮಾ ಪಾವು. ಈಗ ನೆಕ್ಸ್ಟ್ ನೋಡ್ತಾ ಇರೋದು ಚಿಕನ್ ಕೈಮಾ ಎಗ್ ರೋಲು. ಇನ್ನು ಸ್ವಲ್ಪ ಆಯಿಲ್ ಹಾಕೊಂತಾ ಇದ್ದಾರೆ. ನಾವು ಆಯಿಲ್ ಎಲ್ಲ ಫ್ರೀಡಮ್ ಆಯಿಲೇ ಯೂಸ್ ಮಾಡೋದು. ಫ್ರೀಡಮ್ ಆಯಿಲ್ ಸರ್? ಫ್ರೀಡಮ್ ಆಯಿಲ್. ಒಂದು ಆಮ್ಲೆಟ್ ತರ ಮಾಡ್ಕೊಂತಾ ಇದ್ದಾರೆ. ಆಮ್ಲೆಟ್ ತರ ಮಾಡ್ಕೊಂಡು ಅದ್ಮೇಲೆ ನಮ್ ಬಿಸಿ ಆಗಿದ್ದು ಪರೋಟ ಹಾಕೊಂತಾ ಇದ್ದಾರೆ. ಸೊ ಈ ಮೊಟ್ಟೆದು ಮತ್ತೆ ಪರೋಟದು ಘಮ ಘಮ ಅಂತ ಫುಲ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಒಂದ್ ಕಡೆ ಚಿಕನ್ ಕೈಮಾ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸರ್ ನಿಮ್ದು ಇಲ್ಲಿ ಎಷ್ಟು ಗಂಟೆಗೆ ಕ್ರೌಡ್ ಜಾಸ್ತಿ ಶುರು ಆಗೋದು? ಕ್ರೌಡ್ ಎಲ್ಲ ನಮ್ದು 7 ಗಂಟೆ ಮೇಲೆ. 7 ಗಂಟೆ ಮೇಲೆ ಸರ್. ನೀವು ಎಷ್ಟು ಗಂಟೆಗೆ ಬರ್ತೀರಾ? ಎಷ್ಟು ಗಂಟೆಗೆ ಇಲ್ಲಿಂದ? ಸರ್ ಒಂದು 5:30 ಬರ್ತೀರಾ? ಎಷ್ಟು ಗಂಟೆಗೆ ಇರ್ತೀರಾ? 10 ಗಂಟೆ. 10 ಗಂಟೆವರೆಗೂ ಇರ್ತೀರಾ ಸರ್? ಇದು ಟೊಮೊಟೊ ಗೊಜ್ಜು ಥರ ಇರುತ್ತೆ. ಹಾಂ ಸರ್. ಇದು ಮನೆ ಮಾಡಿರೋದಾ? ಇಲ್ಲ, ಇದೊಂದು ಮಾತ್ರ ಅಂಗಡಿ ತಗೊಂಡೋದ. ಇದು ಶೇಸ್ವಾನ್ ಅಂತ ಹೇಳ್ತಾರಲ್ಲ, ಆ ಥರನ ಇದು? ಸೊ ಇದು ಸ್ವಲ್ಪ ಮೊಟ್ಟೆಗೆ ಸ್ವಲ್ಪ ಶೇಸ್ವಾನ್ ಹಾಕೊಂಡ್ರು. ನೆಕ್ಸ್ಟ್ ಅಲ್ಲಿಂದ ಕೀಮಾ ಏನಿದೆ, ಕೀಮಾ ತಟ್ಟೆಗೆ ಹಾಕೊಂಡು ಇಲ್ಲಿ ಎಗ್ಗು, ಪರೋಟ ಮತ್ತೆ ಕೀಮಾ ಒಟ್ಟಿಗೆ ಇಟ್ಕೊಂಡಿದ್ದಾರೆ. ಈಗ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೋತಾರೆ, ಹಸಿ ಈರುಳ್ಳಿ, ಆಮೇಲೆ ಚಿಲ್ಲಿ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡರು, ಚೂರು ಚಾಟ್ ಮಸಾಲ, ಸೊ ಇಷ್ಟೆಲ್ಲ ಚಿಲ್ಲಿ ಸಾಸ್ ಅದ. ಸ್ವಲ್ಪ ಚಿಲ್ಲಿ ಸಾಸು, ಆಮೇಲೆ ಟೊಮೆಟೊ ಸಾಸು, ಅದು ಸ್ವಲ್ಪ ಟೊಮೆಟೊ ಸಾಸು, ಆಮೇಲೆ ಈಗ ಮೈನೀಸ್ ಸರ್, ಸ್ವಲ್ಪ ಮೈನೀಸು. ಇದು 3 ಹಾಕ್ಬಿಟ್ಟು ಪ್ರಿಪೇರ್ ಆಯ್ತು ಸರ್. ಫುಲ್ ಪ್ರಿಪೇರ್ ಆಗಿದೆ. ಇದನ್ನ ರೋಲ್ ಮಾಡ್ಕೊಡೋದು ಅಷ್ಟೇ ಸರ್. ಈಗ ಮಾಡೋದು ಮಾಡಿ. ಸೊ ಇದೆಲ್ಲ ಆದ್ಮೇಲೆ ಅದನ್ನ ಸೇಮ್ ನಿಮ್ಗೆ
ಶವರ್ಮಾ ಥರ ರೋಲ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಕಾಲ್ ಚಿಕನ್ ಕೀಮಾ ಎಗ್ ರೋಲ್ ರೆಡಿ ಆಗಿದೆ. ಸ್ವಲ್ಪ ಹೊತ್ತು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಥ್ಯಾಂಕ್ ಯು ಸರ್. ನೋಡ್ಕೊಳ್ಳಿ, ಚಿಕನ್ ಕೈಮಾ ಎಗ್ ರೋಲ್ ರೆಡಿ ಆಗಿದೆ. ಸೇಮ್ ನಿಮಗೆ ಈ ಪೇಪರೆಲ್ಲ ಯಾವ ಥರ ಬರುತ್ತೆ ಅಂದರೆ ಶವರ್ಮಾ ಥರ ಮಾಡ್ಕೊಡ್ತಾರೆ. ಸೊ ಸ್ವಲ್ಪ ಬಿಸಿ ಬಿಸಿ ಇದೆ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಮೊಟ್ಟೆ ಪರೋಟ ನೋಡ್ಕೊಂಡಿದ್ದ ನೀವು ಒಳ್ಳೆ ಏನೇನು ಮಾಡ್ತದ, ಈರುಳ್ಳಿ ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಒಳ್ಳೆ ಮ್ಯಾಚ್ ಆಗ್ತಾ ಇದೆ. ತುಂಬ ಜಾಸ್ತಿ ಆಯಿಲ್ ಹಾಕಿ ಮಾಡಲ್ಲ, ನೀವು ನೋಡೋದಿಲ್ಲ ಲಿಮಿಟೆಡ್ ಆಯಿಲು ಎಷ್ಟು ಕಷ್ಟ ಹಾಕೋದು. ಸೊ ಆಯಿಲು ಸಹ ಒಳ್ಳೆ ಕಂಪ್ನಿ ಆಯಿಲ್ ಹಾಕ್ತಾರೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಈ ಕಡೆ ಮೈಸೂರು ಕಡೆ ಬಂದಾಗ ಐಶ್ವರ್ಯ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಭಾರತೀಯ ವಿದ್ಯಾಭವನ್ ಸ್ಕೂಲು ಮರಿಬೇಡಿ. ಭಾರತೀಯ ವಿದ್ಯಾಭವನ್ ಸ್ಕೂಲ್ ಕಾಂಪೌಂಡ್ ಪಕ್ಕದಲ್ಲೇ ಚಂದ್ರಿಕಾ ಕೀಮಾ ಪಾವ್ ಸೆಂಟರ್ ಎಲ್ಲ ಇದೆ. ಒಂದ್ಸಲ ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ, ಟ್ರೈ ಮಾಡಿ. ಜಿ ಟಿ ದೇವರ ಮನೆ ರೋಡು ಸರ್, ಜಿ ಟಿ ದೇವರ ಮನೆ ರೋಡ್. ಹಾಂ, ನೆಕ್ಸ್ಟ್ ಇನ್ನೊಂದು ಐಟಮ್ ಆರ್ಡರ್ ಮಾಡ್ತಾ ಇದ್ವಿ. ಅದು ಒಂದು ಚಿಕನ್ ಕೀಮಾ ವಡೆ. ಸೊ ಚಿಕನ್ ಕೀಮಾ ವಡೆನ ಇಲ್ಲಿ ಏನು ಮಾಡೋದು ಏನಿರಲ್ಲ, ಮನೇಲೆ ಮಾಡ್ಕೊಂಡು ಬಂದಿರ್ತಾರಂತೆ. ಇಲ್ಲಿ ಜಸ್ಟ್ ಅದನ್ನ ಸುಟ್ಕೊಡೋದು ಅಷ್ಟೇ. ಅದನ್ನ ಸ್ವಲ್ಪ ಈಗ ತವದ ಮೇಲೆ ಹಾಕೊಂಡಿದ್ದಾರೆ, ತವದ ಮೇಲೆ ಹಾಕೊಂಡು ಅದನ್ನ ಜಸ್ಟ್ ಸುಟ್ಟಿ ಕೊಡ್ತಾರೆ ಅಷ್ಟೇ. ಅದನ್ನು ಸ್ವಲ್ಪ ಟೇಸ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ ಅಸ್ಮಾತ್ ಅಲ್ಲದೆ ಇನ್ನೂ ತುಂಬ ಐಟಮ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಎಗ್ ರೋಲು, ಸಿಂಗಲ್ ಎಗ್ ರೋಲಲ್ಲಿ ಡಬಲ್ ಎಗ್ಗು, ಮತ್ತು ಚಿಲ್ಲಿ ಎಗ್ ಸಿಗುತ್ತೆ, ಮತ್ತು ಬಾಯ್ಲ್ಡ್ ಎಗ್ ಸಿಗುತ್ತೆ, ಚೀಸ್ ಎಗ್ ರೋಲು, ಚೀಸ್ ಎಗ್ ಚಿಲ್ಲಿ ರೋಲು, ಇನ್ನೂ ತುಂಬ ಐಟಮ್ಗಳು ಸಿಗುತ್ತೆ. ಸೊ ನೀವು ಒಂದ್ಸಲ ಬಂದಾಗ ವಿಸಿಟ್ ಮಾಡಿದಾಗ ನಿಮ್ಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡಿಸ್ಕೊಳ್ಳಿ. ಖಾರ ಎಷ್ಟು ಬೇಕು ಅಷ್ಟು ನೀವು ಹಾಕ್ಸ್ಕೊತೀನಿ. ನಾನು ಎಲ್ಲರೂ ಖಾರನ ಆಲ್ಮೋಸ್ಟ್ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಸ್ಕೊಂಡು ತಿಂದಿರೋದು. ಅದು ಲಾಸ್ಟ್ ಒಂದು ಐಟಮ್ ಕೈಮಾ ವಡೆ ಒಂದು ಟೇಸ್ಟ್ ಮಾಡೋಣ ಅಂತ ಅನಿಸುತ್ತೆ. ಸೊ ಕೈಮಾ ವಡೆ ಒಂದು ಟೇಸ್ಟ್ ಮಾಡೋಣ. ಪ್ರೈಸು ತುಂಬ ರೀಸನೇಬಲ್ ಆಗಿದೆ, ಪ್ರೈಸ್ ಏನು ಅಷ್ಟು ಜಾಸ್ತಿ ಇಲ್ಲ. ನಾನು ಒಂದ್ಸಲ ಯಾವುದಕ್ಕೂ ಮೆನ್ಯೂನ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ, ಒಂದ್ಸಲ ಮೆನ್ಯೂ ನೋಡ್ಕೊಬಿಡಿ. ಸೊ ಇದು ಮೆನ್ಯೂ ನೋಡ್ಕೊಬಿಡಿ, ಮೆನ್ಯೂ ನಿಮಗೆ ವಿಡಿಯೋ ಸಿಗುತ್ತೆ ಬ್ಯಾಕ್ ಸೈಡ್ ಇದೆ, ಬ್ಯಾಕ್ ಸೈಡ್. ಸೊ ಇಲ್ಲಿ ಏನೇನು ಐಟಮ್ ಮೆನ್ಷನ್ ಮಾಡಿದೆ ಆಲ್ಮೋಸ್ಟ್ ಎಲ್ಲ ಐಟಮ್ ಕೂಡ ಸಿಗುತ್ತೆ, ಯಾವುದೂ ಸಿಗಲ್ಲ ಅಂತೇನಿಲ್ಲ. ಸೊ ಎಲ್ಲರೂ ಸಹ ಬಂದಾಗ ಟ್ರೈ ಮಾಡಿದಾಗ ಖಂಡಿತ ಚೆಕ್ ಮಾಡ್ಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ಟೇಸ್ಟ್ ಮಾಡಿ. ಸೊ ಚಿಕನ್ ಕೀಮಾ ವಡೆ ಇದೇ ಫಸ್ಟ್ ಟೈಮ್ ನಾನು ಲೈಫಲ್ಲಿ ತಿಂತಾ ಇರೋದು. ಚಿಕನ್ ಕೀಮಾ ವಡೆ ಯಾವುದೂ ತಿಂದಿಲ್ಲ. ಇಲ್ಲಿ ಸ್ವಲ್ಪ ಪುದೀನ ಚಟ್ನಿ ಹಾಕ್ಕೊಟ್ಟಿದ್ದಾರೆ, ಜೊತೆಗೆ ಸ್ವಲ್ಪ ಈರುಳ್ಳಿ ಇದೆ, ಸಕ್ಕತ್ ಬಿಸಿ 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 ಇದೆ. ಟೇಸ್ಟ್ ಮಾಡೋಣ. ಜಾಸ್ತಿ ನಿಮಗೆ ಮಸಾಲೆ ಫ್ಲೇವರ್ ಜಾಸ್ತಿ ಬರ್ತದೆ. ಆಲ್ಮೋಸ್ಟ್ ಈ ಮಟನ್ ಕೀಮಾ ತಿಂದಂಗೆ ಇದೇನೆ, ಬಟ್ ಆ ಮಟನ್ ಮೇಲೆ ಚಿಕನ್ ಕಂಪೇರ್ ಮಾಡೋಂಗಿಲ್ಲ. ಆಲ್ಮೋಸ್ಟ್ ಟೇಸ್ಟ್ ಸಿಮಿಲರ್ ಆಗಿ ಬರುತ್ತೆ. ಮಸಾಲೆ ತುಂಬ ಚೆನ್ನಾಗಿದೆ. ಸೊ ನಾವು ಹೇಳೋದೆ ಒಂದ್ಸಲ ಮಸ್ಟ್ ಶೂಟ್ ಹೋಗಿ, ಏನಕ್ಕೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳು, ಹೊಸ ಇದು. ಸೊ ಆದಷ್ಟು ಈಗ ಈ ಹೊಸ ಐಟಮ್ಗಳು ತಿನ್ನೋದ್ರಲ್ಲಿ ಅಥವಾ ಟೇಸ್ಟ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಸೊ ಹಾಗಾಗಿ ಎಲ್ಲರೂ ಒಂದ್ಸಲ ಕಡೆ ಬಂದಾಗ ಮಸ್ಟ್ ಶೂಟ್ ಟ್ರೈ ಮಾಡಿ ಹೋಗಿ, ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಇವತ್ತು ನೋಡಿದ್ರೆ ಇಷ್ಟ ಆಗಿತ್ತು ಚಿಕನ್ ಕೀಮಾ ಪಾವು, ಚಿಕನ್ ಕೀಮಾ ಎಗ್ ರೋಲು, ಜೊತೆಗೆ ನಿಮಗೆ ಈ ಕೈಮಾ ವಡೆ, ಚಿಕನ್ ಕೈಮಾ ವಡೆ. ಸೊ ಎಲ್ಲರೂ ಮೂರು ಚೆನ್ನಾಗಿತ್ತು ಟೇಸ್ಟು. ನೀವು ಎಲ್ಲರೂ ಈ ಕಡೆ ಮೈಸೂರು ಕಡೆ ಬಂದಾಗ ಗಣೇಶ ಟ್ರೈ ಮಾಡಿ. ಸೊ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ, ವಿಡಿಯೋಗಳನ್ನು ಲೈಕ್ ಮಾಡಿ. ಮುಂದಿನ ಸಿಗೋಣ. ಅಂಟಿಲ್ ದೆನ್, ಪೀಸ್.